ಆನೇಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದ ಅಗ್ನಿ ಅವಘಡ ಸ್ಥಳಕ್ಕೆ ಇಂದು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ನಿಕಟಪೂರ್ವ ಅಭ್ಯರ್ಥಿ ಹುಲ್ಲಹಳ್ಳಿ ಶ್ರೀನಿವಾಸ್ರವರು ಮತ್ತು ಬಿಜೆಪಿ ಮುಖಂಡರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. ಜೊತೆಗೆ ಅಗ್ನಿ ಅವಘಡಕ್ಕೆ ಸಂಬಂಧಿಸಿದಂತೆ ಅನೇಕ ವಿಚಾರಗಳ ಬಗ್ಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಹುಲ್ಲಹಳ್ಳಿ ಶ್ರೀನಿವಾಸ್ರವರು ಸಮಾಲೋಚನೆ ನಡೆಸಿ ಮುಂದೆ ಇಂತಹ ದುರ್ಘಟನೆಗಳು ನಡೆಯದ ರೀತಿಯಲ್ಲಿ ಕ್ರಮ ವಹಿಸಬೇಕು, ಜೊತೆಗೆ ಸಾರ್ವಜನಿಕರಿಗೆ ಉತ್ತಮವಾದ ಚಿಕಿತ್ಸೆ ನೀಡಲು ಆರೋಗ್ಯ ಇಲಾಖೆ ಕ್ರಮ ವಹಿಸಬೇಕು ಎಂದು ಬಿಜೆಪಿ ಪಕ್ಷದ ನಿಕಟಪೂರ್ವ ಅಭ್ಯರ್ಥಿ ಹುಲ್ಲಹಳ್ಳಿ ಶ್ರೀನಿವಾಸ್ರವರು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ಇನ್ನು ಸ್ಥಳದಲ್ಲಿ ಬಿಜೆಪಿ ಮುಖಂಡರಾದ ನಾಗನಾಯಕನಹಳ್ಳಿ ರಾಧಾಕೃಷ್ಣ, ಏರ್ಟೆಲ್ ಸುರೇಶ್, ಕುಂಬಾರನಹಳ್ಳಿ ಮಂಜುನಾಥ್ ರೆಡ್ಡಿ ಸೇರಿದಂತೆ ರೈತರು ಹಾಗೂ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಕ್ಷೇತ್ರದ ಆನೇಕಲ್ ನಗರದಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಟೌನ್ ಆಸ್ಪತ್ರೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ದಟ್ಟವಾದ ಹೊಗೆ ಆಗಿ ಅಲ್ಲಿನ ಬಂದಂಥ ಪೇಷಂಟ್ಗಳು ಪರದಾಡುವಂಥ ಕೆಲಸ ಮತ್ತು ಗಾಬರಿ ಪಡುವಂಥ ಕೆಲಸ ಆಗಿತ್ತು. ಹಾಗಾಗಿ ಇವತ್ತಿನ ದಿನ ನಾವು ಮತ್ತು ನಮ್ಮೆಲ್ಲ ಕಾರ್ಯಕರ್ತರು ಬಂದು ಅದನ್ನು ನೋಡಿ ವೀಕ್ಷಣೆ ಮಾಡೋದಕ್ಕೆ ಬಂದಿದ್ವಿ. ಅಲ್ಲೇನೂ ಯಾರಿಗೂ ತೊಂದರೆ ಆಗಿಲ್ಲ. ಮತ್ತು ಅಲ್ಲಿ ಬಂದಂಥ ಪೇಷಂಟ್ಗಳು ಸಣ್ಣ ಒಂದೇ ಒಂದು ರೂಮು ವೀಕ್ಷಣೆ ಮಾಡೋದಲ್ಲಿ ಒಂದೇ ಒಂದು ರೂಮ್ ಶಾರ್ಟ್ ಸರ್ಕ್ಯೂಟ್ ಆಗಿ ಅದನ್ನು ಹೊಗೆ ವಿಪರೀತವಾದ ಹೊಗೆ ಬಂದಿರೋದ್ರಿಂದ ಗೊಂದಲ ಆಗೈತೆ. ಹಾಗಾಗಿ ಯಾರು ಈ ಭಾಗದ ಆಸ್ಪತ್ರೆಗೆ ಬಂದಂಥ ರೋಗಿಗಳಿಗೆ ಆಗಲಿ ಇಲ್ಲ ಚಿಕಿತ್ಸೆ ಪಡೆಯೋದಕ್ಕಾಗಲಿ ಯಾರಿಗೂ ಸಮಸ್ಯೆ ಆಗಿಲ್ಲ. ಇಲ್ಲಿ ಈ ಆಸ್ಪತ್ರೆಯ ಇನ್ಚಾರ್ಜ್ ಆದಂಥ ಜ್ಞಾನಪ್ರಕಾಶ್ ಅವರು ಸಹ ಜೊತೆಯಲ್ಲೇ ಇದ್ದಾರೆ. ಹಾಗೆ ಅವರು ಸಹ ಸವಿಸ್ತಾರವಾಗಿ ಹೇಳಿದ್ದಾರೆ, ಯಾವುದೂ ತೊಂದರೆಗಳಾಗಿಲ್ಲ. ಆಸ್ಪತ್ರೆಯಲ್ಲಿ THO ಸಹ ತಾಲೂಕು ವೈದ್ಯಾಧಿಕಾರಿಗಳು ಸಹ ಟ್ರಾನ್ಸ್ಫರ್ ಆಗಿದ್ದಾರೆ, ನಾವು ಹೊಸಬರು ಬಂದಿಲ್ಲ ಅನ್ನೋವಂಥ ಮಾತನ್ನು ಹೇಳಿದ್ದಾರೆ. DH ಅವ್ರ ಗಮನ ಸಹ ಈಗಾಗಲೇ ಬಂದಿದೆ. ಹಾಗಾಗಿ ಆಸ್ಪತ್ರೆಯಲ್ಲಿ ಸಣ್ಣ ಪುಟ್ಟ ಕುಂದುಕೊರತೆಗಳಿದೆ, ಅದನ್ನು ಸರಿ ಮಾಡ್ಕೊಳ್ಳೋದಂತೂ ಸಹ ಹೇಳಿದ್ದೀವಿ. 3 ಆಂಬುಲೆನ್ಸ್ ಇದೆ, ಆಂಬುಲೆನ್ಸ್ಗೆ ಒಬ್ಬ ಡ್ರೈವರು. ಹಾಗಾಗಿ ಇಬ್ಬರು ಡ್ರೈವರ್ಗಳು ಸಾಲ್ಟೇಜ್ ಇರೋದರಿಂದ ಇಲ್ಲಿ ಬರೋವಂಥ ಚಿಕಿತ್ಸೆ ಪಡಲಿಕ್ಕೆ ಬರೋವಂಥ ಯಾರು ಫಲಾನುಭವಿಗಳಿದ್ದಾರೆ ಅವ್ರಿಗೆಲ್ಲ ತೊಂದರೆ ಆಗ್ತಾಯಿದೆ. ಮುಂದಿನ ದಿನಗಳಲ್ಲಿ ಸರಿ ಮಾಡಬೇಕನ್ನೋವಂಥ ಒಂದು ಮಾತನ್ನು ಸಹ ಹೇಳಿದ್ವಿ. ನಾವು ಸಹ ಅದಕ್ಕೆ ಕೈ ಜೋಡಿಸೋವಂಥ ಕೆಲಸ ಮಾಡ್ತೀವಿ ಅನ್ನೋವಂಥದ್ದನ್ನ ಹೇಳ್ತಾಯಿದ್ದೀವಿ. ಹಾಗೆ ಈ ಭಾಗದಲ್ಲಿ ಏನು ನಮ್ಮ ಆನೇಕಲ್ ಭಾಗದಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪಂಚಾಯಿತಿ 21 ಪಂಚಾಯಿತಿ ಪುರಸಭೆ ನಗರಸಭೆ ಇರೋದರಿಂದ ಹಳ್ಳಿ ಸೊಗಡೆ ಜಾಸ್ತಿ. ಹಾಗಾಗಿ ಹಳ್ಳಿ ಅಂತೇಳಿದ್ರೆ ಎಲ್ಲ ಜಮೀನುಗಳಲ್ಲಿ ತೋಟ ಬೆಳೆ ಬೆಳೆಯುವಂಥ ವ್ಯವಸ್ಥೆ ಇರುವಂಥದ್ದು. ಹಾಗಾಗಿ ಈ ಭಾಗದಲ್ಲಿ ಹಾವುಗಳು ಸಣ್ಣ ಪುಟ್ಟ ಕ್ರಿಮಿಕೀಟಗಳು ಜಾಸ್ತಿ. ಹಾವು ಕಚ್ಚಿದ್ರೆ ಅದಕ್ಕೆ ಇಂಜೆಕ್ಷನ್ನು ಅದನ್ನು ಸಹ ಚೆಕ್ ಮಾಡಿದ್ದೀವಿ. ಇಂಜೆಕ್ಷನ್ ಕೊಟ್ಟರೆ 2 ಗಂಟೆಗಳ ಕಾಲ ದೊಡ್ಡ ಆಸ್ಪತ್ರೆಗೆ ಸೇರಿಸೋವಂಥ ಸೇವೆಯೂ ಸಹ ಅದನ್ನು ವೀಕ್ಷಣೆ ಮಾಡಿದ್ದೀವಿ. ಮತ್ತು ವಿಶೇಷವಾಗಿ ಇವತ್ತಿನ ದಿನ ದೊಡ್ಡದಾಗುವಂಥದ್ದು ಹಾರ್ಟ್ ಅಟ್ಯಾಕ್ ಆದರೆ ಅದು ಇಂಜೆಕ್ಷನ್ನು ಆದ ತಕ್ಷಣ ಇಂಜೆಕ್ಷನ್ ಕೊಟ್ಟರೆ 4 ಗಂಟೆಗಳ ಕಾಲ ಅದನ್ನು ನಮ್ಮ ಜೀವ ಉಳಿಸೋವಂಥದ್ದಕ್ಕೆ ಇಂಜೆಕ್ಷನ್ ಆಗ್ತೈತೆ. ದೊಡ್ಡ ಆಸ್ಪತ್ರೆಗೆ ಸೇರಿಸಿ ಇಲ್ಲೇ ಪಕ್ಕದಲ್ಲಿರುವಂಥ ಯಾವುದಾದ್ರೂ ವ್ಯವಸ್ಥೆ ಇರುವಂಥ ಆಸ್ಪತ್ರೆಗೆ ಸೇರಿಸುವಂಥದ್ದಕ್ಕೂ ಒಳ್ಳೆಯದಾಗ್ತಾಯಿದೆ ಅಂತ ಅದನ್ನು ಸಹ ವೀಕ್ಷಣೆ ಮಾಡಿ ಪರೀಕ್ಷೆ ಮಾಡಿದ್ವಿ. ಜ್ಞಾನಪ್ರಕಾಶ್ ಅವರು ಹೇಳಿ THO DHO ಅವರೆಲ್ಲ ಹೇಳಿ 4 ಇರೋದನ್ನ 8 ಮಾಡಿದ್ದಾರೆ. ಆದರೆ ಆ ಡಯಾಲಿಸಿಸ್ ಮಾಡುವಂಥದ್ದೇ ಇಂಪಾರ್ಟೆಂಟ್ ಈ ಭಾಗಕ್ಕೆ. ಯಾಕಂತ ಹೇಳಿದ್ರೆ ಬಡವರು ತುಂಬ ಕಷ್ಟ, ಡಯಾಲಿಸಿಸ್ ಅಂದರೆ ಡೈಲಿ ಹೋಗಿ ಬರುವಂಥದ್ದು ತುಂಬ ಕಷ್ಟ. ಹಾಗಾಗಿ ಆ ಡಯಾಲಿಸಿಸ್ ಮಾಡುವಂಥದ್ದು ಯಾರು ನರ್ಸು ಸ್ಟಾಫ್ ಇದ್ದಾರೆ ಮತ್ತು ಡಾಕ್ಟರ್ಸ್ ಇದ್ದಾರಲ್ಲ,
ಅವಳು ಬಹಳ ವಿಶೇಷವಾಗಿ ಅವ್ರು ಬೇಕು. ವಾರಕ್ಕೆ 2 ದಿನ ಬರ್ತಾರೆ ಅಂತ ಹೇಳ್ತಾರೆ. ಯಾರೋ ಸಂಬಂಧಪಟ್ಟಂಥ ಯಾರೋ ಕಂಪ್ನಿಗೆ ಇದಕ್ಕೆ ಅವ್ರಿಗೆ ನೆಫ್ರೋಪ್ಲಸ್ ಕಂಪ್ನಿಗೆ ಅಟ್ಯಾಚ್ಮೆಂಟ್ ಆಗಿದೆ ಅಂತೆ. ಅವ್ರಿಗೂ ಸಹ ಮಾತಾಡಿ ಒಂದು 2 ದಿನ ಅಲ್ಲ, ವಾರಕ್ಕೆ 4-5 ದಿನ ಬರುವಂಥ ಕೆಲಸ ಸಹ ಮುಂದಿನ ದಿನಗಳಲ್ಲಿ ಅವ್ರ ಹತ್ರ ಮಾತಾಡಿ ಅದನ್ನ ಬಗೆಹರಿಸ್ತೀವಿ ಅಂತೇಳಿ ಜ್ಞಾನಮೂರ್ತಿ ಸರ್ಗೂ ನಾನು ಹೇಳಲಿಕ್ಕೆ ಬಯಸ್ತೇನೆ. ಜ್ಞಾನಪ್ರಕಾಶ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತೇನು ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ವಿರೋಧ ಪಕ್ಷ ನಾಯಕರಾದಂಥ ಉಲ್ಲಳ್ಳಿ ಶ್ರೀನಿವಾಸರವರು ನಿನ್ನೆ ನಮ್ಮ ಆನೇಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಂತಹ ಒಂದು ಬೆಂಕಿ ಘಟನೆ ಬಗ್ಗೆ ಒಂದು ವೀಕ್ಷಣೆ ಮಾಡೋಕ್ಕೆ ಬಂದಿದ್ದರು. ಸುಮಾರು ನಮ್ಮ ಡಾಕ್ಟರ್ ಜ್ಞಾನಪ್ರಕಾಶ್ ಅವ್ರ ಜೊತೆಯಲ್ಲಿ ಎಲ್ಲ ವೀಕ್ಷಣೆ ಮಾಡಿ ಏನೇನೆಲ್ಲ ಆಗಿದೆ ಅನ್ನೋದ್ರ ವಿಚಾರಗಳನ್ನ ತಿಳ್ಕೊಂಡು ಇಷ್ಟೊತ್ತು ಅವರೆಲ್ಲ ವರದಿಯನ್ನು ನಿಮ್ಗೆ ಕೊಟ್ಟಿದ್ದಾರೆ. ಸೊ ಏನಂದರೆ ನಮ್ಮ ಪುಣ್ಯ ನಿನ್ನೆ ಅಮಾವಾಸ್ಯೆ ಆಗಿತ್ತು, ಅದು ಯಾರಿಗೇನು ತೊಂದರೆ ಆಗಲಿಲ್ಲ. ಸೊ ಏನೋ ಸಣ್ಣ ಪುಟ್ಟ ಒಂದು ಇದಾಗಿದೆ. ಬಟ್ ಏನಂದರೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಶಾರ್ಟ್ ಸರ್ಕ್ಯೂಟ್ ಯಾಕಾಯಿತು ಅನ್ನೋದು ತುಂಬ ಮೋಸ್ಟ್ ಇಂಪಾರ್ಟೆಂಟು. ನಿನ್ನೆ ಏನೋ ಟೈಮ್ ಚೆನ್ನಾಗಿತ್ತು, ರೋಗಿಗಳಿಗೇನು ಸಮಸ್ಯೆ ಆಗಲಿಲ್ಲ, ನಮ್ಮ ಹಾಸ್ಪಿಟ್ಲಿಗೂ ಏನು ಸಮಸ್ಯೆ ಆಗಲಿಲ್ಲ. ಆದರೆ ಇದು ಮುಂದಿನ ದಿನಗಳಲ್ಲಿ ಇದು ಕಂಟಿನ್ಯೂ ಆಗಬಾರ್ದು. ಇದ್ರ ಬಗ್ಗೆ ಸ್ವಲ್ಪ ಸೂಕ್ಷ್ಮ ರೀತಿಯಲ್ಲಿ ಸಂಬಂಧಪಟ್ಟಂಥ ಆಡಳಿತ ವಿಧಿಯಾಧಿಕಾರಿಗಳು ನೋಡ್ಕೊಬೇಕು ಅಂತ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ಇವತ್ತೇನು ನಮ್ಮ ವಿಧಾನಸಭಾ ಕ್ಷೇತ್ರದ ವಿರೋಧ ಪಕ್ಷ ನಾಯಕರಾದಂಥ ಉಲ್ಲಳ್ಳಿ ಶ್ರೀನಿವಾಸ್ ಅವರು ಬಂದಿದ್ದಾರೆ. ಅವರು ಬಂದು ಇದೇ ರೀತಿ ಎಲ್ಲ ಬಂದು ಸರ್ವೆ ಮಾಡಿರೋದು ಒಂದಷ್ಟು ಹಾಸ್ಪಿಟ್ಲಲ್ಲಿರುವಂಥ ವೈದ್ಯಾಧಿಕಾರಿಗಳಿಗೂ ಸಹ ಒಂದು ಧೈರ್ಯನೂ ತುಂಬಿರುವಂಥ ಒಂದು ಸಂಘಟನೆಯೂ ನಡೆದಿದೆ. ಅವರು ಮತ್ತು ಇನ್ನೊಂದಷ್ಟು ಸಮಸ್ಯೆಗಳಿದೆ ಅಂತ ಹೇಳಿದರೆ ಆ ಸಮಸ್ಯೆಗಳಿಗೆ ನಮ್ಮ ವಿರೋಧ ಪಕ್ಷ ನಾಯಕರಾದಂಥ ಶ್ರೀನಿವಾಸರವರು ಒಂದಷ್ಟು ಸಮಂಜಸವಾಗಿ ಅವರು ಕೂಡ ನಾವು ನಿಮ್ಮ ಜೊತೆಲಿ ಬೆನ್ನೆಲುಬಾಗಿ ನಿಂತು ಒಂದಷ್ಟು ಸಹಕಾರ ನೀಡ್ತೀವಿ ಅಂತ ಹೇಳಿದ್ದಾರೆ. ಅವರಿಗೆ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಪರವಾಗಿ ನಾನು ತುಂಬ ನಮ್ಮ ಕಾರ್ಯಕರ್ತರ ಪರವಾಗಿ ನಾನು ಅಲ್ಲಿ ತಲುಪಿಸ್ತಾ ಇದ್ದೀನಿ. ಜೈ ಹಿಂದ್. ನಿನ್ನೆ 14/7/2026 ಬೆಳಗಿನ ಜಾವ ಬೆಳಗ್ಗೆ ಸುಮಾರು 9:30 ಸುಮಾರಿಗೆ ನಮ್ಮ OT ಶಸ್ತ್ರಚಿಕಿತ್ಸಾ ಸಂಕೀರ್ಣದಲ್ಲಿ ಒಂದು ಸಣ್ಣದೊಂದು ಶಾರ್ಟ್ ಸರ್ಕ್ಯೂಟಿಂದ ಒಂದು ಅಗ್ನಿ ಅವಘಡ ಸಂಭವಿಸಿತು. ಅದೃಷ್ಟವಶಾತ್ ನಮ್ಮ ಎಲ್ಲ ಸಿಬ್ಬಂದಿಗಳ ಸಮಯ ಪ್ರಜ್ಞೆಯಿಂದ ಯಾರಿಗೂ ಯಾವುದೇ ಪ್ರಾಣಹಾನಿ ಆಗಲಿಲ್ಲ. ಸ್ವಲ್ಪ ಪ್ರಾಪರ್ಟಿಗೆ ಸ್ವಲ್ಪ ಹೊಗೆ ತುಂಬಿಕೊಂಡು ನಷ್ಟ ಆಗಿದೆ. ಸೊ ಅದನ್ನು ಈಗಾಗಲೇ ನಮ್ಮ ಮೇಲಧಿಕಾರಿಗಳಿಗೆ ತಕ್ಷಣ ತಿಳಿಸಿ ಅವರ ಸೂಚನೆ ಸಲಹೆ ಮೇರೆಗೆ ನಾವೆಲ್ಲ ಕಾರ್ಯಪ್ರವೃತ್ತರಾಗಿ ಯಾರಿಗೆ ಪ್ರಾಣಹಾನಿ ಆಗದೇ ಇರೋ ಥರ ಕಾರ್ಯಪ್ರವೃತ್ತರಾಗಿದ್ದೇವೆ. ಸೊ ಈ ನಿಟ್ಟಿನಲ್ಲಿ ಎಲ್ಲರೂ ಇಲ್ಲಿ ಮೇಲಧಿಕಾರಿಗಳು, ಶಾಸಕರು, ನಮ್ಮ ಉಲ್ಲಳ್ಳಿ ಶ್ರೀನಿವಾಸ್ ಸರು ಎಲ್ಲರೂ ಭೇಟಿ ನೀಡಿ ಅವರು ಸೂಕ್ತ ಸಲಹೆ ಮಾರ್ಗದರ್ಶನ ಎಲ್ಲ ನೀಡಿದ್ದಾರೆ. ಅವ್ರ ಸಲಹೆಗಳನ್ನೆಲ್ಲ ತಗೊಂಡು ಇನ್ನೂ ರೋಗಿಗಳಿಗೆ ಹೆಚ್ಚಿನ ರೀತಿಯಲ್ಲಿ ಸೇವೆ ಯಾವ ರೀತಿಯಲ್ಲಿ ಕೊಡ್ಬೋದು ಅದನ್ನು ಉತ್ತಮಪಡಿಸ್ಕೊಳ್ಳೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಥ್ಯಾಂಕ್ ಯು. ಈಗಿನ ತನಿಖೆ ನಾವು ನಿನ್ನೆ ಎಲ್ಲ ನಮ್ಮ ರಾಜ್ಯ ಮಟ್ಟದ ಅಧಿಕಾರಿಗಳು ಬಂದೆಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಸೊ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದು ನೋಡ್ಕೊಂಡು ಹೋಗಿದ್ದಾರೆ. ಅವರು ಹೇಳೋದು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತಲೇ ಹೇಳೋದು. ಈಗಲೂ ಅಲ್ಲಿ ಎಲ್ಲ ಎಲೆಕ್ಟ್ರಿಕ್ ವಾಸನೆ ಬರ್ತಿದೆ. ಯಾವುದೇ ಒಂದು ಮಾಧ್ಯಮಗಳ ಮೂಲಕ ನಾನು ಒಂದು ಕ್ಲಾರಿಫಿಕೇಷನ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಅನಿಲ ಸೋರಿಕೆ ಆಗಲಿ, ಸಿಲಿಂಡರ್ ಸೋರಿಕೆ ಆಗಲಿ ಕೆಲವೊಂದು ಮಾಧ್ಯಮದಲ್ಲಿ ಇದು ರಿಪೋರ್ಟ್ ಆಗಿದೆ. ಇದು ಸತ್ಯಕ್ಕೆ ದೂರವಾದ್ದು. ಇದು ಪ್ಯೂರ್ಲಿ ಏನೋ ಶಾರ್ಟ್ ಸರ್ಕ್ಯೂಟ್ ಆಗಿ ಸಣ್ಣ ಪ್ರಮಾಣದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಹೊಗೆ ತುಂಬಿಕೊಂಡು ಸ್ವಲ್ಪ ಗೊಂದಲ ಆಗಿದೆ ಅಷ್ಟೇ. ಮುಂದಿನ ದಿನಗಳಲ್ಲಿ ಇದನ್ನು ಸೂಕ್ತವಾಗಿ ಸರಿಪಡಿಸ್ಕೊಳ್ಳೋ ಒಂದು ಇದು ಬರುತ್ತೆ, ಒಂದು ಬರುತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ HL ಕಡೆಯಿಂದ. ಅದರಲ್ಲಿ ಲೋಪದೋಷ ಆಗಿರೋದು ಸ್ವಿಚ್ ಅಲ್ಲೇ ಇರುತ್ತೆ. ಒಂದು ನಿಮಿಷ ಪ್ರೇಯರ್ ಮಾಡೋಕೆ ಸ್ವಿಚ್ ಹಾಕುವಂಥ ಸಂದರ್ಭದಲ್ಲಿ ಆಗ ಕರೆಂಟ್ ಪಾಸ್ ಆಗಿ ಹೈ ವೋಲ್ಟೇಜ್ ಆಗಿ ಇದಾಗಿರುವಂಥ ಕೆಲವೊಂದಷ್ಟು ಮಾಹಿತಿ ಬಂದಿರೋದು. ಅದ್ರ ಬಗ್ಗೆ ನಿಮ್ಮ ಒಂದು ಅದರಲ್ಲಿ ಲೋಪ ಇದೆಯಾ ಬಂದಂಥ ಮಿಷಿನ್? ಇದು ಸಂಪೂರ್ಣ ಸುಳ್ಳು. ಇದು CSR ಫಂಡಲ್ಲಿ HL ಅವ್ರ ಕಡೆಯಿಂದ ಒಂದು OT ಟೇಬಲ್ ಬಂದಿದೆ. ಆರ್ಥೋಪೆಡಿಕ್ ಅಂದರೆ ಮೂಳೆಗೆ ಸಂಬಂಧಪಟ್ಟಾಗಿ ಒಂದು ಶಸ್ತ್ರಚಿಕಿತ್ಸೆ ಮಾಡೋ OT ಟೇಬಲ್ ಬಂದಿದೆ. ಅದನ್ನು ಮೊನ್ನೆ ನಾವು ಅದನ್ನು ಪೂಜೆ ಮಾಡಿ ಇದಕ್ಕೆ ತೊಗೊಂಡ್ವಿ. ಅದನ್ನು ಇನ್ನೂ ನಾವು ಯಾವುದು ಅದಕ್ಕೆ ಕರೆಂಟ್ ಕನೆಕ್ಷನ್ನು ಯಾವುದು ಕೊಟ್ಟಿಲ್ಲ. ಅದಕ್ಕೆ ಹೊಗೆ ಧೂಳು ಮುತ್ಕೊಂಡಿದೆ ಹೊರತು ಅದು ಟೇಬಲ್ಲು ಕರೆಕ್ಟಾಗಿ ಸುಸಜ್ಜಿತವಾಗಿದೆ. ಅದನ್ನು ಯಾವ ಕರೆಂಟ್ ಕನೆಕ್ಷನ್ನು ಕೊಟ್ಟಿಲ್ಲ, ಅದು ಯೂಸು ಮಾಡಿಲ್ಲ. ಅದನ್ನು ಸರ್, ಈಗ ಕರೆಂಟ್ ಫ್ಲಕ್ಚುಯೇಟ್ ಆಗ್ತಾನೆ ಇತ್ತು ಭಾಳ ದಿನಗಳಿಂದ. ಇದು ನಿಮ್ಮ ಗಮನಕ್ಕೆ ಬಂದಿತ್ತಾ? ಖಂಡಿತ ಯಾಕೆ ಸರಿಪಡಿಸಿಲ್ಲ ನೀವು? ಖಂಡಿತ ಬಂದಿದೆ. ಅದನ್ನು ನಮ್ಮ ಎಲೆಕ್ಟ್ರಿಕ್ ಆಡಿಟ್ ಅಂತ ಮಾಡಿಸಿದ್ದೀವಿ. ಅದಕ್ಕೆ ಗೌರ್ಮೆಂಟ್ ಅವರು ಇಷ್ಟ ಆಗ್ಬೋದು ಅಂತ ಒಂದು ಇದು ಕೊಟ್ಟಿದ್ದಾರೆ, ಅಂದಾಜು ಮೊತ್ತ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ನಮ್ಮ ಏನು 24/7 UPS ಬ್ಯಾಕಪ್ಪಿಂದ, ಜನರೇಟರ್ ಬ್ಯಾಕಪ್ಪಿಂದ ಸರಿಪಡಿಸೋ ಪ್ರಯತ್ನ ನಾವು ಮಾಡಿದ್ದೀವಿ. ಇದು ಆನೇಕಲ್ ತಾಲೂಕು ಆಸ್ಪತ್ರೆ. ಏನು ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರುವಂಥ ಆನೇಕಲ್ ತಾಲೂಕು ಆಸ್ಪತ್ರೆಗೆ ನಾವು ಭೇಟಿ ಕೊಡಬೇಕು. ಇಲ್ಲಿ ಬರುವಂಥವರು ಸಂಪೂರ್ಣವಾಗಿ ಎಲ್ಲ ಬಡವರೇ ಬರ್ತಾರೆ. ಈಗ ಮೈಗ್ರೆಂಟ್ಸು ತುಂಬ ಜನ ಆನೇಕಲ್ ತಾಲೂಕಲ್ಲಿ ಮೈಗ್ರೆಂಟ್ಸ್ ಇದ್ದಾರೆ, ಮತ್ತು ಕೂಲಿ ಕಾರ್ಮಿಕರು, ಕೃಷಿ ಕಾರ್ಮಿಕರು ಇವರೇ ಬರೋವಂಥದ್ದು. ಅವರು ಪಾಪ ಪ್ರಶ್ನೆ ಮಾಡೋವಂಥವ್ರು ಇರಲ್ಲ, ಯಾಕಂದರೆ ವಿದ್ಯಾವಂತರಿರಲ್ಲ. ಅಂಥ ಸಂದರ್ಭದಲ್ಲಿ ಇಲ್ಲಿನ ವ್ಯವಸ್ಥೆ ಯಾವ ರೀತಿ ಇದೆ,
ನಾವು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇದ್ದೀವಿ, ಇಲ್ಲಿನ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋಂಥದ್ದು ತಿಳ್ಕೊಬೇಕು. ಯಾಕಂದರೆ ಶ್ರೀನಣ್ಣವ್ರು ಪದೇ ಪದೇ ಹೇಳ್ತಾ ಇದ್ರು, ಬಡವ್ರಿಗೋಸ್ಕರ ನಾವು ಏನು ಬೇಕಾದ್ರೂ ಮಾಡೋಣ, ಅದಕ್ಕೆ ಮುಖ್ಯವಾಗಿ ಇಲ್ಲಿ ಬೇಕಾಗಿರುವಂಥದ್ದು ನಡೆಯೋಣ, ಹೋಗೋಣ, ನೋಡಿ ಇಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ. ಇಲ್ಲಿ ಬೇರೆ ಬೇರೆ ವಿಭಾಗಗಳ ಏನು ವೈದ್ಯರು ಬರಬೇಕಾಗ್ತದೆ, ಎಲ್ಲರೂ ಸರಿಯಾಗಿ ಸಮಯಕ್ಕೆ ಬರ್ತಾ ಇದ್ದಾರೆ, ಎಲ್ರಿಗೂ ಸರಿಯಾದ ರೀತಿಯಲ್ಲಿ ಏನು ರೋಗಿಗಳು ಬರ್ತಾ ಇದ್ದಾರೆ. ಅದು ಯಾವುದೇ ರೋಗಿ ಆಗ್ಬೋದು, ಸರಿಯಾದ ರೀತಿಯ ಚಿಕಿತ್ಸೆ ಸಿಗ್ತಾ ಇದೆಯಾ, ಒಳ್ಳೆ ರೀತಿ ಅವ್ರಿಗೆಲ್ಲ ಸ್ಪಂದನೆ ಸಿಗ್ತಾ ಇದೆಯಾ ಅನ್ನೋಂಥದ್ದು ತಿಳ್ಕೊಬೇಕು. ಮತ್ತು ಆಪ್ರೇಷನ್ ಥಿಯೇಟರ್ ಬಗ್ಗೆ ಆಗ್ಬೋದು, ಮತ್ತು ಡಯಾಲಿಸಿಸ್ ಆಗ್ಬೋದು, ಎಕ್ಸ್ರೇ ಆಗ್ಬೋದು, ಬೇರೆ ಬೇರೆ ಏನು ಚಿಕಿತ್ಸೆಗಳಿದ್ದಾವೆ ಅದೆಲ್ಲನೂ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇದೆಯಾ ಅನ್ನೋಂಥದ್ದನ್ನು ನಾವು ಪರಿಶೀಲನೆ ಮಾಡೋಣ. ಏನು ತೊಂದರೆ ಇದೆ, ಇಲ್ಲಿ ಏನೆಲ್ಲ ರೋಗಿಗಳಿಗೆ ಸಿಗಬೇಕಾಗಿದೆ ಅದು ಸಿಗ್ತಾ ಇದೆಯಾ ಅಲ್ವಾ, ಮುಂದಿನ ನಮ್ಮ ಸಹಕಾರ ಏನು ಇದಕ್ಕೆ ಅಂದ್ಬಿಟ್ಟು ತಿಳ್ಕೊಳ್ಳೋಣ ಅನ್ನೋಂಥದ್ದಕ್ಕೆ ನಾವು ಮಾತುಕತೆ ಮಾಡಿದ್ವಿ. ಆದರೆ ದುರಾದೃಷ್ಟವಶಾತ್ ನಿನ್ನೆ ಬೆಂಕಿ ಅವಘಡ ಆಗಿದೆ ಆಪ್ರೇಷನ್ ಥಿಯೇಟ್ರಲ್ಲಿ. ಆದರೆ ನಾನು ಇಲ್ಲಿ ವೈದ್ಯಾಧಿಕಾರಿಗಳನ್ನ ನಾನು ದೂರೋದಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಅವರು ಹೇಳಿದ್ರು, ನಾವು ಇಲ್ಲಿನ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಬಗ್ಗೆ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದೀವಿ ಅಂತ. ಸರ್ಕಾರ ಯಾವ ರೀತಿ ನಿರ್ಲಕ್ಷ್ಯ ತೋರ್ತಾ ಇದೆ ಅನ್ನೋಂಥದ್ದು ನಾವು ನೇರವಾಗಿ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ ಸರ್ಕಾರ. ಇಲ್ಲಿನ ಸ್ಥಳೀಯ ಶಾಸಕರು ನೋಡಿ, ಇದು 40 ವರ್ಷದ ಹಿಂದಿನ ಬಿಲ್ಡಿಂಗು, ನಿಜವಾಗ್ಲೂ ಅದು ಸಾರ್ವಜನಿಕರು, ಯಾಕಂದ್ರೆ ಬಡವರು ತೊಂದರೆ ಅನುಭವಿಸುವಂಥ ಪರಿಸ್ಥಿತಿ ಆಗ್ತದೆ. ಶ್ರೀಮಂತರು ಖಾಸಗಿ ಆಸ್ಪತ್ರೆಯಲ್ಲಿ ಅವ್ರು ಚಿಕಿತ್ಸೆ ಪಡ್ಕೊಳ್ತಾರೆ, ಬಡವರಿಗೆ ಬೇಕಾಗಿರುವಂಥದ್ದು ಅವರು ಪ್ರಶ್ನೆ ಕೇಳಲ್ಲ, ಅವ್ರಿಗೆ ಆ ಧೈರ್ಯ ಇಲ್ಲ ಅಂದ್ಬಿಟ್ಟು ಬಡವ್ರನ್ನ ನಾವು ನೆಗ್ಲೆಕ್ಟ್ ಮಾಡೋವಂಥದ್ದು ಆಗಬಾರ್ದು. ಯಾಕಂದರೆ ಈ ದೇಶದಲ್ಲಿ ಬಡವನು ಮುಂದಿನ ದಿವಸದಲ್ಲಿ ಅವನ ಶ್ರೀಮಂತ ಆಗಿ ಒಳ್ಳೆ ಎಲ್ಲರೂ ಸಮಾನರಾದರೆ ಮಾತ್ರನೇ ದೇಶದ ಅಭಿವೃದ್ಧಿ ಸಾಧ್ಯ. ಅದಕ್ಕೋಸ್ಕರ ಎಲ್ರಿಗೂ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಸಿಗಬೇಕು, ಒಳ್ಳೆ ರೀತಿಯಲ್ಲಿ ಆರೋಗ್ಯವಂತರಾಗಬೇಕು. ಅದಕ್ಕೆ ಇಲ್ಲಿನ ಮೂಲಭೂತ ಸೌಕರ್ಯಗಳು ವೈದ್ಯರು ಸರಿಯಾದ ರೀತಿಯಲ್ಲಿ ಸಿಗಬೇಕು. ಆ ಒಂದು ಕಾರಣಕ್ಕೋಸ್ಕರ ನಾವೆಲ್ಲರೂ ಎಲ್ಲ ಪರಿಶೀಲನೆ ಮಾಡೋಣ ಅನ್ನೋಂಥದ್ದು ಬಂದರೆ ಇಲ್ಲಿ ತುಂಬ ಜನ ರೋಗಿಗಳು ತುಂಬಾ ಇದ್ದಾರೆ. ನನಗೆ ಅನಿಸಿದ್ದೇನು ಅಂದರೆ, ಈ ಒಂದು ಕಟ್ಟಡ ಏನು ತಾಲೂಕು ಇದು ಆಸ್ಪತ್ರೆ ಕಟ್ಟಡ ಇಷ್ಟು ರೋಗಿಗಳಿಗೆ ಸಾಕಾಗ್ತಾ ಇಲ್ಲ ಅನ್ನೋಂಥದ್ದು ಮೇಲ್ನೋಟಕ್ಕೆ ಸಂಪೂರ್ಣವಾಗಿ ಗೊತ್ತಾಗ್ತಾ ಇದೆ.